ಬೆಂಗಳೂರು ಸ್ವತಂತ್ರ ದಿನದ ಬಹುಪಾಲು ಎಲ್ಲ ಮುಖಂಡರು ನಾಯಕರು ಎಲ್ಲ ಪ್ರತಿಭಟನೆ ಮಾಡಿ ನಾವು ಮಿನಿಸ್ಟರ್ನ ಪಡ್ಕೊಳ್ಳೋ ಸ್ಥಿತಿಲಿ ನಾವಿರ್ಲಿಲ್ಲ. ಯಾಕೆಂದ್ರೆ ನಾವು ಬಾಬಾ ಸಾಹೇಬರ ಮೊಮ್ಮಕ್ಕಳು. ನಾವು ಕಾಂಗ್ರೆಸ್ ಪಕ್ಷನ ನಂಬಿ, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ನಂಬಿ, ಕಾಂಗ್ರೆಸ್ ಪರ ನಾವೆಲ್ಲರೂ ನಾವೇ ಮತಗಳನ್ನ ಕೇಳಿ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರ ಬರಲಿಕ್ಕೆ ಕಾರಣ ಅದು. ನಾವು ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಕೂಗಿತ್ತು. ಆದ್ರೆ ಸಿದ್ದರಾಮಯ್ಯ ದಲಿತ ಪರ ಅಂತ ಹೇಳಿ ಸಿದ್ದರಾಮಯ್ಯ ಇರೋ ತನಕ ನಾವು ದಲಿತರ ಮುಖ್ಯಮಂತ್ರಿ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಲಿಲ್ಲ. ಆದ್ರೆ ಸಿದ್ದರಾಮಯ್ಯವರು ಕುರ್ಚಿ ಖಾಲಿ ಮಾಡಿದ ತಕ್ಷಣದಿಂದಲೇ ದಲಿತ ಮುಖ್ಯಮಂತ್ರಿ ಮಾಡಕ್ಕೆ ಒಂದು ಸುವರ್ಣ ಅವಕಾಶ ಇತ್ತು. ಅಂತ ಅವಕಾಶನ ಬಳಕೆ ಮಾಡಿಕೊಂಡು ದಲಿತರಿಗೆ ಮುಖ್ಯಮಂತ್ರಿ ಮಾಡೋದ್ರ ಬದಲು ಇವತ್ತು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಮಾಡಿರುವಂತವ್ರು ಮತ್ತು ದಲಿತರ ಮುಖ್ಯಮಂತ್ರಿ ಇಬ್ರು ಕೂಡ ಕಾಂಗ್ರೆಸ್ಗೆ ಯಾರು ಮುಖ್ಯ ಅನ್ನೋದನ್ನ ಪರಿಗಣನೆ ಮಾಡ್ಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅದು ಯಾವ್ದು ಪರಿಗಣನೆ ಮಾಡದೆ ದಲಿತ ಮುಖ್ಯಮಂತ್ರಿ ಮಾಡಿದೆ, ದಲಿತರಿಗೆ ವಂಚನೆ ಮಾಡಿದೆ. ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಕೊಡಿ ಅಂತ ಹೇಳಿ ನಮ್ಮ ದಲಿತರ ಬೀದಿಗಳಲ್ಲಿ, ದಲಿತರ ಮನೆಗಳಲ್ಲಿ ಯಾವ ರೀತಿ ನಾವು ಒಂದು ಕ್ಯಾನ್ವಾಸ್ ಮಾಡ್ಬೇಕು ಅನ್ನೋದು ನಮ್ಗೆ ಇವತ್ತು ನೋವಾಗಿದೆ. ಹಾಗಾಗಿ ಯಾರು ಕಾಂಗ್ರೆಸ್ಗೋಸ್ಕರ ದುಡಿದ್ರು, ಯಾರು ಕಾಂಗ್ರೆಸ್ನ ಇವತ್ತು ಅಧಿಕಾರಕ್ಕೆ ತಂದ್ರು, ಅವ್ರನ್ನ ಬಿಟ್ಟು ಉಳಿದವ್ರನ್ನ ಅಧಿಕಾರ ತಂದಿರುವಂತದ್ದು ನಮ್ಮ ದುರ್ದೈವ. ಹಾಗಾಗಿ ಮಾದೇವಪ್ಪರು ದಲಿತ ಪರ ನಾಯಕರು, ಮತ್ತೆ ದಲಿತರ ಆಶೋತ್ತರಗಳನ್ನ ಈಡೇರಿಸಿದಂತವ್ರು ಮತ್ತು ಅಹಿತ ಸಂಘಟನೆಯನ್ನ ಕಟ್ಟದಂತವ್ರು, ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಂತವ್ರು, ಅಂತವ್ರಿಗೆ ಇವತ್ತು ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಕ್ಕೆ ನಮ್ಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಆದ್ರೂ ಕೂಡ ಈ ಒಂದು ಕ್ಯಾಬಿನೆಟ್ ಒಳಗಡೆ ಮಾದೇವಪ್ಪನವ್ರು ಇಲ್ಲದೆ ಇದ್ರೆ ದಲಿತರಿಗೆ ಅತಿ ಹೆಚ್ಚು ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವೆಲ್ಲರೂ ಇವತ್ತು ಮಾದೇವಪ್ಪರನ್ನ ಮಂತ್ರಿ ಸ್ಥಾನಕ್ಕೆ ತಗೋಬೇಕು. ಮತ್ತೆ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಟ್ಲೀಸ್ಟ್ ಒಂದು ವರ್ಷಕ್ಕಾದ್ರೂ ಕೂಡ ನಮ್ಮ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಸರ್, ನಿಮ್ಮ ಸಮುದಾಯದಲ್ಲಿ ಇರೋರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆಗೆ ಗೃಹ ಖಾತೆ ಸಚಿವರು ಕೊಟ್ಟರು, ಜಿ ಪರಮೇಶ್ವರ್ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಇವರು ಸೀನಿಯರ್ ಇದ್ದಾರೆ ಸರ್, 40-45 ವರ್ಷದಿಂದ ಎಚ್ ಸಿ ಮಾದೇವಪ್ಪ ತಮ್ಮ ಸಮುದಾಯದಲ್ಲಿ ಬಿಗ್ ಲೀಡರ್ ಆಗಿದ್ದಾರೆ. ಇವ್ರನ್ನೆಲ್ಲ ಕಡೆಗಣಿಸ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಮಾಡ್ತಾರೆ. ನೋಡಿ, ಯಾರು ಈಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕಾನೂನು ಘಟಕದಲ್ಲಿ. ಇವತ್ತು ಯಾರು ನಾವು ದಲಿತರ ಪರ ಹೋರಾಟ ಮಾಡ್ತೀವೋ, ಯಾರು ಬಾಬಾ ಸಾಹೇಬರ ಆಶಯಗಳನ್ನ ಇಟ್ಕೊಂಡು ನಾವು ಹೋಗ್ತೀವೋ ಅಂತವ್ರಿಗೆ ಯಾವುದೇ ಪಕ್ಷ ಕೂಡ ಕಡೆಗಣನೆ ಮಾಡುವಂತದ್ದು ಅತ್ಯಂತ ಸರ್ವೇ ಸಾಮಾನ್ಯ. ಯಾಕೆ ಅಂತ ಹೇಳಿದ್ರೆ ಕೇವಲ ಪಕ್ಷ ಅಂತಿರೋರು ಮಾತ್ರ ಕೆಲವೊಂದು ವಿಶ್ವಾಸಗಳನ್ನ ಹೊಂದಿ ಅವ್ರಿಗೆ ಅಧಿಕಾರನ ಕೊಡುತ್ತೆ. ಆದ್ರೆ ದಲಿತ ಪರವಾದಂತಹ ಅಥವಾ ಅಂಬೇಡ್ಕರ್ ವಿಚಾರಗಳಲ್ಲಿ ನಾವು ಮುಂಚೂಣಿಲಿ ಇರ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ವಂಚಿತರನ್ನಾಗಿ ಮಾಡುವಂತದ್ದು ತಮ್ಗೆಲ್ಲ ಗೊತ್ತಿರುವಂತ ವಿಷಯ. ಸರ್, ಈ ಒಂದು ಒಗ್ಗಟ್ಟು ಮೊದಲಿಂದ ಇತ್ತ ಇಲ್ಲ ಕ್ವಶನ್ ಮಾಡ್ತಾರೆ. ನೋಡಿ, ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ದಲಿತರನ್ನ ಹೊರದು ಹಂಚಿಬಿಟ್ರು. ಬಲಗೈ ನೀವು ಇಷ್ಟೇ ಜನ, ಎಡಗೈ ನೀವು ಇಷ್ಟೇ ಜನ, ಕೊಲಂಬೋಸ್ ನೀವು ಇಷ್ಟೇ ಜನ ಅಂತೇಳಿ. ಆದ್ರೆ ನಾವು ಕೊಲಂಬೋಸ್ ಅಲ್ಲ, ಎಡಗೈಯೂ ಅಲ್ಲ, ಬಲಗೈ ಅಲ್ಲ, ನಾವೆಲ್ಲ ಅಂಬೇಡ್ಕರ್ ಅವರ ಮಕ್ಕಳು. 101 ಜಾತಿ ಇದೀವಿ ನಾವು. ರಾಜ್ಯದಲ್ಲಿ ಸರಿಸುಮಾರು 1.5 ಕೋಟಿ ಜನಸಂಖ್ಯೆ ಇದೀವಿ. ಅಪ್ಪನ ಆಸ್ತಿ ಹಂಚಿಕೊಳ್ಳಿಕ್ಕೆ ಕಿರಿಮಗ 5% ತಗೊಳ್ಳೋತರ ನಾವು ತಗೊಂಡಿದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ 1.5 ಕೋಟಿ ಜನ, ಮತ್ತೆ ಜೊತೆಗೆ ST ಸಮುದಾಯ ಸೇರಿದಂತೆ ಮತ್ತೆ ಅಲ್ಪಸಂಖ್ಯಾತರು ಸೇರಿದಂತೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ರೆ ಅಂಬೇಡ್ಕರ್ ಆಶಯಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ಕುರಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ತೀನಿ ಎಂದು ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಜನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್
ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.